ನಮ್ಮ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಶಾಕ್. ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸಂಚಲನಕಾರಿ ನಿರ್ಧಾರ. ಈ ಬಾರಿ ಯುದ್ಧ ಸಮಯದ ಅಧಿಕಾರ ಬಳಸಿಕೊಂಡು ಸಾವಿರಾರು ವಲಸೆಗಾರರನ್ನು ಅಮೆರಿಕಾದಿಂದ ಹೊರಹಾಕಲು ತಯಾರಿ. ಹೌದು, ಇದು ಕೇವಲ ಆಘಾತಕಾರಿ ಸುದ್ದಿಯಲ್ಲ, ಇದು ಅಮೆರಿಕಾದ ರಾಜಕೀಯ ಭವಿಷ್ಯವನ್ನು ಹದಗೆಡಿಸುವಂತಹ ನಿರ್ಧಾರ. ಟ್ರಂಪ್ ಏನನ್ನು ಪ್ಲಾನ್ ಮಾಡಿದ್ದಾರೆ? ಡೊನಾಲ್ಡ್ ಟ್ರಂಪ್ ಮುಂದಿನ ದಿನಗಳಲ್ಲಿ ಅಮೆರಿಕಾದಲ್ಲಿ ವಲಸೆಗಾರರ ಮೇಲೆ ದೊಡ್ಡ ಕ್ರಮ ತೆಗೆದುಕೊಳ್ಳಲು ಸಜ್ಜಾಗಿದ್ದಾರೆ. ಅವರ ಗುರಿ ಮಾಸ್ ಡಿಪೋರ್ಟ್, ಅನಧಿಕೃತ ವಲಸೆಗಾರರನ್ನು ತಕ್ಷಣ ದೇಶದ ಹೊರಗೆ ತಳ್ಳುವುದು. ಈಗ ಪ್ರಶ್ನೆ ಏನದು? ಟ್ರಂಪ್ ಇದನ್ನು ಹೇಗೆ ಸಾಧ್ಯ ಮಾಡುತ್ತಿದ್ದಾರೆ? ಯುದ್ಧ ಸಮಯದ ಅಲಿಯನ್ ಎನಿಮೀಸ್ ಆಕ್ಟ್ ಎಂಬ 1898ರ ಕಾನೂನನ್ನು ಬಳಸಲು ಯೋಜನೆ ಮಾಡಿದ್ದಾರೆ. ಅಲಿಯನ್ ಎನಿಮೀಸ್ ಆಕ್ಟ್ ಇದು ಏನು? 1898ರಲ್ಲಿ ತರುವಾಯ ಮಾಡಿದ ಕಾನೂನು ಶತ್ರು ರಾಷ್ಟ್ರದ ಜನರನ್ನು ಅಮೆರಿಕಾದಿಂದ ನಿರ್ಬಂಧಿಸಲು ಇದು ಒಂದು ಶಕ್ತಿ ನೀಡುತ್ತದೆ. ಈ ಕಾನೂನನ್ನು ಇದುವರೆಗೆ ಕೇವಲ 3 ಬಾರಿ ಮಾತ್ರ ಬಳಸಲಾಗಿದೆ. ಅದು ಯುದ್ಧದ ಸಮಯದಲ್ಲಿ ಪ್ರಥಮ ಮಹಾಯುದ್ಧ, ಜರ್ಮನ್ ಮತ್ತು ಇಟಾಲಿಯನ್ ಜನರ ಮೇಲೆ ಕ್ರಮ. ದ್ವಿತೀಯ ಮಹಾಯುದ್ಧ, ಜಪಾನೀಸ್ ವಂಶಸ್ಥರನ್ನು ಡಿಟೈನ್ಮೆಂಟ್ ಕ್ಯಾಂಪ್ಗಳಿಗೆ ಕಳುಹಿಸಿದಾಗ. ಇಂದಿಗೂ ಈ ಕಾನೂನು ಹಳೆಯದಾಗಿದೆ, ಆದರೆ ಟ್ರಂಪ್ ಅದನ್ನು ಮತ್ತೆ ಜಾರಿಗೆ ತರುವುದಿಲ್ಲವೇ? ಆದರೆ ಈ ಬಾರಿ ಯುದ್ಧವೇನಿದೆ? ಅಮೆರಿಕ ಈಗ ಯುದ್ಧದಲ್ಲಿಲ್ಲ. ಹಾಗಾದರೆ ಟ್ರಂಪ್ ಈ ಕಾನೂನನ್ನು ಹೇಗೆ ಬಳಸುತ್ತಾರೆ? ಟ್ರಂಪ್ ಆಡಳಿತ ಟ್ರೆಂಡಿ ರೈಟ್ಯ ಎಂಬ ವೆನಿಜುವೆಲಾದ ಅಪರಾಧ ಸಂಘಟನೆಯನ್ನು ಆಂತರಿಕ ಭಯೋತ್ಪಾದಕ ಸಂಘಟನೆಯೆಂದು ಘೋಷಿಸಿದೆ. ಟ್ರಂಪ್ ಇದನ್ನೇ ಆಧಾರವನ್ನಾಗಿ ಮಾಡಿ ವಲಸೆಗಾರರನ್ನು ಭಯೋತ್ಪಾದಕರಾದಂತೆ ತೋರಿಸಿ ದೊಡ್ಡ ಪ್ರಮಾಣದಲ್ಲಿ ದೇಶದಿಂದ ಹೊರಹಾಕಲು ಮುಂದಾಗಿದ್ದಾರೆ. ಸಹಜವಾಗಿಯೇ ಇದನ್ನು ನ್ಯಾಯಾಲಯದಲ್ಲಿ ಸವಾಲು ಎದುರಿಸಬೇಕಾಗಬಹುದು. ನ್ಯಾಯತಂತ್ರಜ್ಞರು ಹೇಳುವಂತೆ ಈ ಕಾನೂನು ಕೇವಲ ಯುದ್ಧದ ಸಂದರ್ಭದಲ್ಲೇ ಅನ್ವಯವಾಗಬಹುದು. ಅದರರ್ಥ ಅಮೆರಿಕ ಮೇಲಿನ ನೇರ ಹಲ್ಲೆ ಅಥವಾ ಯುದ್ಧವಿಲ್ಲದೆ ಈ ಕಾನೂನನ್ನು ಬಳಸುವುದು ಕಠಿಣ. ಟ್ರಂಪ್ ಪ್ಲಾನ್ ಯಶಸ್ವಿಯಾಗಬಹುದೇ? ಇದು ಕೇವಲ ರಾಜಕೀಯ ಆಟವೇ? ಅಥವಾ ಟ್ರಂಪ್ ಖಚಿತವಾಗಿಯೂ ಇದನ್ನು ಜಾರಿಗೆ ತರಬಹುದೇ? ಈ ಪ್ಲಾನ್ ಲೀಗಲ್ ಹೋರಾಟಕ್ಕೆ ಒಳಗಾಗುವುದು ಖಚಿತ. ಅಮೆರಿಕಾದ ಸಂವಿಧಾನವನ್ನೇ ಪ್ರಶ್ನಿಸುವ ನಿರ್ಧಾರ. ಇದರಿಂದ ಟ್ರಂಪ್ ಮತ್ತೆ ವಲಸೆಗೆ ವಿರೋಧಿ ರಾಜಕೀಯ ಮಾಡುತ್ತಿದ್ದಾರೆ. ನಿಜಕ್ಕೂ ಇದು ಅಮೆರಿಕಾದ ಭವಿಷ್ಯವನ್ನು ಮಾರ್ಪಡಿಸಬಲ್ಲ ನಿರ್ಧಾರ. ಇದರಿಂದ ಯಾರು ಸಂತ್ರಸ್ತರು? ಸಾವಿರಾರು ವಲಸೆ ಕುಟುಂಬಗಳು ಈಗ ಆತಂಕದಲ್ಲಿವೆ. ಅಮೆರಿಕಾದಲ್ಲಿ ಬದುಕೆಬ್ಬಿಸಿರುವ ಜನರಿಗೂ ಭೀತಿಯ ಕ್ಷಣ. ನ್ಯಾಯಾಲಯ ಇದನ್ನು ತಡೆದು ನಿಲ್ಲಿಸಬಹುದಾ? ಅಥವಾ ಟ್ರಂಪ್ ಈ ಪ್ಲಾನ್ ಅನ್ನು ಜಾರಿಗೆ ತರುವುದಾ? ನಿಮ್ಮ ಅಭಿಪ್ರಾಯ ಏನು? ಟ್ರಂಪ್ ಈ ಪ್ಲಾನ್ ನಿಜವಾಗಿಯೂ ಜಾರಿಗೆ ತರಬಹುದಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.